ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಜಯನಗರ ಮಾಲೂರು ಬಳಿಕ ಬಾಗೇಪಲ್ಲಿಯ ಸರದಿ. ಆಸ್ತಿ ತೆರಿಗೆಯ ಆದಾಯದ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರ ಶಾಸಕರು. ಸುಬ್ಬಾರೆಡ್ಡಿ ಶಾಸಕ ಆಯ್ಕೆ ಅಸಿಂಧು. ಮುಂದೇನು? ಇದುವೇ ಚಂದ್ರಗದ ಎರಡನೇ ಶೂರಿ. ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು. ಮಾರ್ಕೊಂಡು ಬಂದಂತ ವ್ಯಕ್ತಿ ನಂದು ಯಾವ್ದನ್ನ ಬಾರ್ ಇದೆಯಾ, ಯಾವ್ದೋ ಒಂದು ಬಾಟಲ್ ಮಾರ್ತೀರಾ, ಯಾವ್ದು ಭ್ರಷ್ಟಾಚಾರ ಕೇಳ್ಬೇಕು ನೀವು. ಎಸ್.ಎನ್. ಸುಬ್ಬಾರೆಡ್ಡಿ ಬಾಗೇಪಲ್ಲಿಯ ಶಾಸಕರು. ಮೊದಲ ಬಾರಿಗೆ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದು ಪಕ್ಷೇತರರಾಗಿ. ಅದಾದ ನಂತರ ಅವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ನಿಂದ ನಿಲ್ತಾರೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ನಿಂದ ಚುನಾವಣೆಗೆ ಸ್ಪರ್ಧಿಸಿ ಸತತ ಗೆಲುವನ್ನು ದಾಖಲಿಸಿಕೊಂಡಿರ್ತಕ್ಕಂತಹ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ಈಗ ಅದೇ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಶಾಸಕ ಸ್ಥಾನವನ್ನೇ ಅಸಿಂಧು ಅಂತ ಹೈಕೋರ್ಟ್ ಹೇಳಿದೆ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನು ಅಸಿಂಧುಗೊಳಿಸಿದೆ. ಹೈಕೋರ್ಟ್ ಏಕಸದಸ್ಯ ಪೀಠ ಮಹತ್ವದ ಆದೇಶವನ್ನು ಹೊರಡಿಸಿದೆ. ತಿಂಗಳ ಕಾಲ ಈ ಆದೇಶವನ್ನು ಅಮಾನತಿನಲ್ಲಿ ಇಡಲಾಗಿದೆ. ರಾಜಕೀಯದ ಜಟಾಪಟಿಯೂ ಕೂಡ ಶುರುವಾಗಿದೆ. ಯಾಕಂದರೆ ಅವರಿಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಆದರೆ ಈಗ ಅವರ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಲಾಗಿದೆ. ಅಮಾನತು ಅಲ್ಲ, ಅಸಿಂಧುಗೊಳಿಸಲಾಗಿದೆ. ಅಂದರೆ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದೇ ಅನರ್ಹ. ಅವರು ಶಾಸಕರಾಗಿ ಆಯ್ಕೆಯಾಗಿದ್ದೇ ಅಸಿಂಧು. ಅವರು ಶಾಸಕರಲ್ಲ. ಈ ತೀರ್ಪು ಫೈನಲ್ ಆಯಿತು ಅಂತ ಹೇಳಿ. ಆದರೆ ಇದೇ ಅಂತಿಮ ತೀರ್ಪಾಗಿ ಅವರಿಗೆ ಮೇಲ್ಮನವಿ ಹೋದ ನಂತರವೂ ಕೂಡ ರಿಲೀಫ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಶಾಸಕ ಸ್ಥಾನವನ್ನೇ ಕಳ್ಕೊಳ್ತಾರೆ ಎಸ್.ಎನ್. ಸುಬ್ಬಾರೆಡ್ಡಿ. ಸುಬ್ಬಾರೆಡ್ಡಿಗೆ ಬಿದ್ದಿರುವಂತಹ ಶಾಕ್ ಎಂಥದ್ದು ಅನ್ನೋದನ್ನು ನಿಮಗೆ ವಿವರಿಸ್ತೀನಿ. ಜಯನಗರ ಕ್ಷೇತ್ರದಲ್ಲಿ ಈಗಾಗಲೇ ಮರು ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಫೈಟ್ ನಡೀತಾ ಇದೆ. ಮಾಲೂರಿನಲ್ಲಿ ಮರು ಮತ ಎಣಿಕೆ ನಡೆದ ನಂತರ ನಂಜೇಗೌಡರು ಪುನರಾಯ್ಕೆ ಆಗಿದ್ದಾರೆ. ಅವರೇ ಶಾಸಕರಾಗಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಈಗ ಬಾಗೇಪಲ್ಲಿಯ ಸರದಿ ಬಂದಿದೆ. ಆದರೆ ಮಾಲೂರು ಮತ್ತು ಜಯನಗರಕ್ಕೆ ಹೋಲಿಸಿದರೆ ಬಾಗೇಪಲ್ಲಿಯದು ಬೇರೆಯದೇ ಸ್ವರೂಪದ ಕೇಸ್. ಇಲ್ಲಿ ಕಾಂಗ್ರೆಸ್ ಶಾಸಕರುಗಳ ಆಯ್ಕೆ ವಿಚಾರದಲ್ಲಿ ಕಾನೂನು ಹೋರಾಟ ನಡೀತಾ ಇದೆ. ಕಾಂಗ್ರೆಸ್ ಶಾಸಕ ಆಯ್ಕೆ ವಿಚಾರದಲ್ಲಿ ಮಾಲೂರಿನಲ್ಲಿ ರಿಲೀಫ್ ಸಿಕ್ಕಿದೆ. ಜಯನಗರದಲ್ಲಿ ಬಿಜೆಪಿ ಶಾಸಕರ ಗೆಲುವಿಗೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಇನ್ನೂ ಕೂಡ ಅತಂತ್ರವಾಗಿದೆ. ಅಲ್ಲಿ ಕಾಂಗ್ರೆಸ್ ಗೆಲುವಿನ ನಿರೀಕ್ಷೆಯಲ್ಲಿ ಇರುವಂಥದ್ದು. ಸೌಮ್ಯ ರೆಡ್ಡಿ ಅವರು ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಇದೀಗ ಬಾಗೇಪಲ್ಲಿಯಲ್ಲಿ ಶಾಕ್ ಎದುರಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಆಯ್ಕೆಯನ್ನು ಅಸಿಂಧು ಅಂತೇಳಿ ಹೈಕೋರ್ಟ್ ಹೇಳಿದೆ. ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಲೋಕಸಭೆಗೆ ಆಯ್ಕೆ ಆಗಿದ್ದು ಅಸಿಂಧು ಅಂತೇಳಿ ಹೈಕೋರ್ಟ್ ಹೇಳಿತ್ತಲ್ಲ, ಅದೇ ಸ್ವರೂಪದ ಕೇಸ್ ಇದು. ಅಂದರೆ ತಮ್ಮ ಅರ್ಜಿಯಲ್ಲಿ ನಾಮಪತ್ರದಲ್ಲಿ ನೀಡಿರುವಂತಹ ಮಾಹಿತಿಗೆ ಸಂಬಂಧಿಸಿರುವಂಥದ್ದು. ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಸಲ್ಲಿಸಿದಂಥ ಅರ್ಜಿಗೆ ಈಗ ಹೈಕೋರ್ಟ್ ಮನ್ನಣೆಯನ್ನು ಕೊಟ್ಟಿದೆ, ಅದನ್ನು ಊರ್ಜಿತಗೊಳಿಸಿದೆ. ವಿಜಯ್ ಅಭ್ಯರ್ಥಿ ಅಂತೇಳಿ ಘೋಷಿಸುವುದಕ್ಕೆ ಮುನಿರಾಜು ಅವರು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಹೈಕೋರ್ಟ್ಗೆ. ಆದರೆ ಆದೇಶ ಅಮಾನತಿನಲ್ಲಿಡೋದಕ್ಕೆ ಸುಬ್ಬಾರೆಡ್ಡಿ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಬ್ಬರು ವಕೀಲರ ಮನವಿಯನ್ನು ಹೈಕೋರ್ಟ್ ತಿರಸ್ಕರಿಸಿದೆ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ವಿಧಾನಸಭೆಯ ಕಾರ್ಯದರ್ಶಿಗೆ ನೋಟಿಸನ್ನು ನೀಡಲಾಗಿದೆ. ಆ ಮೂಲಕ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿರ್ತಕ್ಕಂಥ ಅಸಿಂಧುಗೊಳಿಸಿರ್ತಕ್ಕಂಥ ಅವರ ಆಯ್ಕೆಯನ್ನು ಅಸಿಂಧುಗೊಳಿಸಿರ್ತಕ್ಕಂತಹ ಮಾಹಿತಿಯು ಕೂಡ ರವಾನೆ ಆಗಿದೆ ಚುನಾವಣಾ ಆಯೋಗಕ್ಕೆ ಮತ್ತು ವಿಧಾನಸಭೆ ಕಾರ್ಯದರ್ಶಿಯವರಿಗೆ ರವಾನೆಯಾಗಿದೆ. ಯಾವ ಕಾರಣಕ್ಕಾಗಿ ಹಾಗಾದರೆ ಸುಬ್ಬಾರೆಡ್ಡಿ ಅವರ ಅನರ್ಹಕ್ಕೆ ಕಾರಣ ಏನು, ಅಸಿಂಧುಗೆ ಕಾರಣ ಏನು ಅನ್ನೋಂಥರ ನೋಡಿದ್ರೆ, ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದಂತಹ ನಾಮಪತ್ರ ದೋಷಪೂರಿತವಾಗಿತ್ತು. ಅವರು ಕೊಟ್ಟಿರ್ತಕ್ಕಂಥ ನಾಮಪತ್ರ ದೋಷಪೂರಿತವಾಗಿತ್ತು. ಅಫಿಡವಿಟ್ನಲ್ಲಿ ಆಸ್ತಿ ವಿವರಗಳನ್ನು ಮುಚ್ಚಿಟ್ಟಿದ್ದಂತಹ ಆರೋಪ ಈಗ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಪಾಲಿಗೆ ಮುಳುವಾಗಿ ಪರಿವರ್ತನೆಗೊಂಡಿದೆ. ಆಸ್ತಿಗಳ ತೆರಿಗೆ ಪಾವತಿಯ ಬಾಕಿ ಕುರಿತು ಆಯೋಗಕ್ಕೆ ತಪ್ಪು ಮಾಹಿತಿಯನ್ನು ಒದಗಿಸಲಾಗಿದೆ. ನೋಡಿ, ಒಬ್ಬ ಬಿಸ್ನೆಸ್ ಮನ್ ಚುನಾವಣೆಗೆ ಬಂದಾಗ ಅವರ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಅಂಶವನ್ನು ಕೂಡ ಡಿಕ್ಲೇರ್ ಮಾಡಬೇಕಾಗತ್ತೆ. ಯಾವುದೇ ಒಬ್ಬ ಅಭ್ಯರ್ಥಿ ತಾನು ಚುನಾವಣೆಗೆ ನಿಲ್ಲುವಾಗ ಭಾರತದ ಚುನಾವಣಾ ಆಯೋಗ ನಿಗದಿಪಡಿಸಿರುವಂತಹ ಏನು ನಿಬಂಧನೆಗಳೇನಿದ್ದಾವೆಲ್ಲ ಅವುಗಳ ಅನ್ವಯವಾಗಿಯೇ ಅವರ ನಾಮಪತ್ರ ಸಲ್ಲಿಕೆ ಆಗಬೇಕಾಗತ್ತೆ. ಇಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆಯನ್ನ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಮಾಡಿದ್ದಾರೆ ಅನ್ನುವಂಥದ್ದನ್ನ ಈ ಆರೋಪ ಅವರ ವಿರುದ್ಧ ಇತ್ತು. GST ಸಂಖ್ಯೆಗಳು 9 ಇದ್ದಾವೆ. ಅಂದರೆ ಅವರ ಹೆಸರಿನಲ್ಲಿರ್ತಕ್ಕಂಥ GST ಸಂಖ್ಯೆಗಳು 9 ಇದ್ದಾವೆ. ಆದರೆ ಒಂದು ಸಂಖ್ಯೆಗೆ ಮಾತ್ರ ತೆರಿಗೆಯ ಪಾವತಿ ಆಗ್ತಾ ಇದೆ. ಉಳಿದ GST ಸಂಖ್ಯೆಗಳಲ್ಲಿ ತೆರಿಗೆಯ ಪಾವತಿಯೂ ಕೂಡ ಆಗಿಲ್ಲ ಅನ್ನುವಂಥ ಆರೋಪ ಇತ್ತು. ಬೆಂಗಳೂರು ಬಾಗೇಪಲ್ಲಿ ಆಸ್ತಿಗಳಿಂದ 4 ರಿಂದ 5 ಕೋಟಿ ರೂಪಾಯಿಯ ತೆರಿಗೆ ವಂಚನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ
ಸುಬ್ಬಾರೆಡ್ಡಿ ಅವರ ವಿರುದ್ಧ ಆರೋಪವನ್ನ ಮಾಡಲಾಗಿದೆ. ಬೆಂಗಳೂರು ಮತ್ತು ಬಾಗೇಪಲ್ಲಿ ಆಸ್ತಿಗಳಿಂದ 4 ರಿಂದ 5 ಕೋಟಿ ರೂಪಾಯಿಯಷ್ಟು ತೆರಿಗೆ ವಂಚನೆ ಮಾಡಿದ್ದಾರೆ. ಸಾವಿರಾರು ಎಕರೆ ಕೃಷಿ ಭೂಮಿ ಅಂತ ತೋರಿಸಿ ಭೂ ಪರಿವರ್ತನೆಯನ್ನ ಮಾಡಿಸ್ಕೊಂಡಿದ್ದಾರೆ. ಸಾವಿರಾರು ಎಕರೆಯ ಕೃಷಿ ಭೂಮಿಯನ್ನ ತೋರಿಸ್ಕೊಂಡು ಭೂ ಪರಿವರ್ತನೆಯನ್ನ ಮಾಡಿಸ್ಕೊಂಡಿದ್ದಾರೆ. ಸಾಲ ಕೊಟ್ಟಿರುವ ಬಗ್ಗೆಯೂ ಕೂಡ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಬೇರೆ ಶಾಸಕರು ತಮ್ಮ ಅಫಿಡವಿಟ್ಗಳಲ್ಲಿ ನಾವು ಸುಬ್ಬಾರೆಡ್ಡಿ ಅವರಿಂದ ಸಾಲ ಪಡ್ಕೊಂಡಿದ್ದೀವಿ ಅಂದ್ಕೊಂಡು ಅವರ ಅಫಿಡವಿಟ್ಗಳಲ್ಲಿ ಹಾಕೊಂಡಿದ್ರೆ, ಇವರು ತಮ್ಮ ಅಫಿಡವಿಟ್ನಲ್ಲಿ ಯಾರಿಗೂ ಸಾಲ ಕೊಟ್ಟಿರೋದ್ರ ಬಗ್ಗೆ ಸರಿಯಾಗಿ ಮೆನ್ಷನ್ ಮಾಡಿಲ್ಲ. ಮಗಳು ಅಳಿಯನ ಹೆಸರಿನಲ್ಲಿ ಬೇನಾಮಿ ಆಸ್ತಿಯನ್ನ ಸುಬ್ಬಾರೆಡ್ಡಿ ಅವರು ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಅವರ ವಿರುದ್ಧ ಮಾಡಲಾಗಿದೆ. ಹೀಗೆ ಸುಬ್ಬಾರೆಡ್ಡಿ ಅವರ ಮೇಲೆ ಬೇರೆ ಬೇರೆ ಆಪಾದನೆಗಳು ಇಲ್ಲಿ ಬಂದಿದ್ದಾವೆ. ಇವುಗಳೆಲ್ಲವನ್ನು ಕೂಡ ಪರಿಗಣಿಸಿರ್ತಕ್ಕಂತಹ ರಾಜ್ಯ ಹೈಕೋರ್ಟ್ ಸುಬ್ಬಾರೆಡ್ಡಿ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿದೆ. ಈಗ ಮೇಲ್ಮನವಿ ಸಲ್ಲಿಕೆಗೆ ಸಿದ್ಧತೆಯನ್ನ ಸುಬ್ಬಾರೆಡ್ಡಿ ಅವರು ಮಾಡ್ಕೊಂಡಿದ್ದಾರೆ. ಹೈಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಸುಬ್ಬಾರೆಡ್ಡಿಗೆ ಅಭಿಮಾನಿಗಳು ಆತ್ಮಸ್ಥೈರ್ಯವನ್ನು ತುಂಬುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಅಭಿಮಾನಿಗಳು ಇಮಿಡಿಯೇಟ್ ಆಗಿ ಆತ್ಮಸ್ಥೈರ್ಯವನ್ನು ತುಂಬುತ್ತಾ ಇದ್ದಾರೆ. ಇವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಸರಿಯಾಗಿತ್ತಾ ತಪ್ಪಾಗಿತ್ತು? ಒಂದ್ ವೇಳೆ ತಪ್ಪು ಮಾಹಿತಿಯನ್ನು ಕೊಡಬೇಕಾದ ಅವಶ್ಯಕತೆ ಏನಿತ್ತು? ಯಾಕಂದ್ರೆ ಅವರು ಆಲ್ರೆಡಿ 2 ಬಾರಿ ಶಾಸಕರಾಗಿದ್ರು. ಈ ಬಾರಿ ನಾಮಪತ್ರ ಸಲ್ಲಿಕೆ ಮಾಡುವಾಗ ತಪ್ಪು ಮಾಹಿತಿ ಕೊಡಬೇಕಾದ ಅವಶ್ಯಕತೆ ಏನಿತ್ತು? ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಧೈರ್ಯ ತುಂಬುತ್ತಾ ಇದ್ದಾರೆ. ಈಗ ನಾಯಕರುಗಳು ಸುಬ್ಬಾರೆಡ್ಡಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೈಕೋರ್ಟ್ ದ್ವಿಸದಸ್ಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಸುಬ್ಬಾರೆಡ್ಡಿ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ಅವ್ರಿಗಿರ್ತಕ್ಕಂತಹ ಕಾನೂನಾತ್ಮಕವಾಗಿರುವಂತಹ ಅವಕಾಶ. ಯಾರೂ ಎದೆಗುಂದುವುದು ಬೇಡ ಅನ್ನುವಂತಹ ಪೋಸ್ಟ್ ಅನ್ನು ಕೂಡ ಹಾಕೊಂಡಿದ್ದಾರೆ. ಇಲ್ಲಿ ಮೇಲ್ಮನವಿ ಸಲ್ಲಿಕೆಗೆ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಯಾರೂ ಎದೆಗುಂದೋದು ಬೇಡ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಪ್ರಶ್ನೆ ಇರುವಂಥದ್ದು, ಒಬ್ಬ ಶಾಸಕರಾಗಿರುವಂತಹ ವ್ಯಕ್ತಿ, ಅದು 2 ಬಾರಿ ಶಾಸಕರಾದಂತಹ ವ್ಯಕ್ತಿ ತನ್ನ ಅಫಿಡವಿಟ್ನಲ್ಲಿನೇ ಮಾಹಿತಿಯನ್ನು ಮುಚ್ಚಿಟ್ರೆ ಸಾರ್ವಜನಿಕವಾಗಿ ಸಾರ್ವಜನಿಕ ಬದುಕಿನಲ್ಲಿ ಅವ್ರಿಗಿಂತ ಪಾರದರ್ಶಕತೆ ಒದಗಿಸಿಕೊಡಬಲ್ಲರು ಅನ್ನುವಂತಹ ಪ್ರಶ್ನೆಯು ಕೂಡ ಸುಬ್ಬಾರೆಡ್ಡಿ ಅವರ ಈ ಪ್ರಕರಣದಲ್ಲಿರುವಂಥದ್ದು. ಈಗ ಅವರ ಶಾಸಕ ಸ್ಥಾನವೇ ಅಸಿಂಧುಗೊಂಡಿದೆ. ಆದರೆ ಕಾನೂನಾತ್ಮಕವಾಗಿ ಅವರಿಗೆ ಎಷ್ಟು ರಿಲೀಫ್ ಸಿಗುತ್ತೆ, ಏನಾಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ.